ಪತ್ರಗಳಿಗೂ ಉತ್ತರ ಕೊಡಬೇಕಾ ಅಥವಾ ಸೆಲೆಕ್ಟೆಡ್ ಮಾತ್ರ ಕೊಡಬೇಕಾ? ಅಲ್ಲ, ಯಾವ ಎಲ್ಲ ಪತ್ರಗಳಿಗೂ ಕೊಡೋಣ, ಅದಕ್ಕೇನ್ ತಾಪತ್ರೆ ಇಲ್ಲ. ಆದ್ರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ, ನೀವು ಯಾವುದೇ ರಾಜ್ಯಪಾಲರು ಬರೆದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಸರ್, ಈಗ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರು ಕೂಡ ಎಲ್ಲದ ಅವ್ರು ಕೇಳಿದ ದಾಖಲೆಗಳೇನಿದ್ರೆ ಕೊಡ್ಬೇಕಾಗುತ್ತಲ್ಲ ಸರ್, ಆ ರಿಸ್ಟ್ರಿಕ್ಷನ್ ಯಾಕೆ ಕ್ಯಾಬಿನೆಟ್ ಬರ್ಲೇಬೇಕು? ಹೌದು, ಗಮನಕ್ಕೆ ಎಲ್ಲರೂ ಸರ್ಕಾರದ ಗಮನಕ್ಕೆ, ಸರ್ಕಾರ ಅಂದ್ರೆ ಕ್ಯಾಬಿನೆಟ್, ಅದು ಗಮನಕ್ಕೆ ಬರ್ಬೇಕಲ್ಲ. ಸರ್ಕಾರ ಎಲ್ಲೋ ಒಂದು ತೆರೆಮರೆಯಲ್ಲಿ ಯಾರ್ದೋ ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳ್ಸೋದು, ಯಾರೋ ಬರೆಯೋದು ಆಗೋದು ಬೇಡ. ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್. ಅಲ್ಲ, ಎಲ್ಲ ಕ್ಯಾಬಿನೆಟ್ ಬಂದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ, ಕೊಡೋದಿಲ್ಲ. ಇಲ್ಲ, ಕೊಡ್ಬೇಕು ಅಂತ ಹೇಳಿದ್ರೆ ಕೊಡ್ತೀವಿ. ಆ ತೀರ್ಮಾನ ಯಾರು ಮಾಡೋದು? ಚೀಫ್ ಸೆಕ್ರೆಟರಿ ಮಾಡೋದಲ್ಲ. ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ. ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ, ಅದನ್ನ ನಾವು ಬೇಡ ಅಂತ ಹೇಳೋದಿಲ್ಲ. ಎಂ.ಬಿ. ಪಾಟೀಲ್ ವಿಚಾರದಲ್ಲೂ ಕೂಡ ವರದಿ ಕೇಳಿದ್ದಾರೆ. ಎಂ.ಬಿ. ಪಾಟೀಲ್ ಸುದ್ದಿಗೋಷ್ಠಿ ಹೇಳ್ತಾರೆ, ಏನು ಇಲ್ಲ, ಏನು ಪ್ರಕಾರ ಮಾಡಿದ್ದೀವಿ ಉತ್ತರ ಕೊಡ್ತಾರೆ. ಎಲ್ಲದು ಅಂದ್ಮೇಲೆ ಎಂ.ಬಿ. ಪಾಟೀಲ್ ಒಂದೇ ಸಪರೇಟ್ ಆಗಲ್ಲ. ಎಲ್ಲರದು ಕೂಡ ಯಾವುದೇ ವಿಚಾರ ಬಂದ್ರು ಬರೀ ಎಂ.ಬಿ. ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ. ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನ ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ. ಅವಾಗ ಏನಾಗುತ್ತೆ, ಚೀಫ್ ಸೆಕ್ರೆಟರಿ ಮೇಲೆ ಆಪಾದನೆ ಬರೋದಿಲ್ಲ, ಸರ್ಕಾರ ಹೊಣೆ ಹೊರುತ್ತೆ. ಅದಕ್ಕೋಸ್ಕರ ಆ ತರ ಮಾಡಿದ್ವಿ. ಥ್ಯಾಂಕ್ ಯು. ಮಾಡ್ಲಿ ಅಲ್ಲ, ಅವ್ರು ಮಾಡೋದು ಅವ್ರು ಮಾಡ್ತಾರೆ. ವಿರೋಧ ಪಕ್ಷ ಆಗಿ ಅವ್ರು ಮಾಡ್ಲೇಬೇಕು, ಅದನ್ನ ಮಾಡ್ತಾರೆ. ಅದನ್ನೇ ಅವರು ಶುರುನಿಂದಾನು ಕೇಳ್ತಾ ಇದ್ದಾರೆ. ಇದೇನು ಹೊಸತೇನ ಅಲ್ವಲ್ಲ. ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ಸ್ಪೀಡು ಆಕ್ಸಿಲರೇಟರ್ ಒತ್ತಿದ್ದಾರೆ ಸ್ವಲ್ಪ, ಆಯ್ತಾ? ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಿಲ್ಲ ನಾವು, ನಮ್ಮದೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ.